Very good morning, dear students. In the last class, we have studied so many derivations, and I also explained you so many concepts. Now, let us look into properties of electric field lines. So, you can see here, I'm going to highlight the heading. Please just concentrate. I have also showed you that how to draw the electric field lines for a positive charge, for a negative charge, for isolated equal and opposite positive charge, and both the two like charges. So now let us see what are the properties of electric lines over here. So the first point they have given is lines of force start from a positive charge and end at negative charge. Lines of force ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೆ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡೈವರ್ಜ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಗೆ ಎಂಡ್ ಆಗುತ್ತೆ ಅಂದ್ರೆ ನೆಗೆಟಿವ್ ಚಾರ್ಜ್ ಹತ್ರ ಬಂದು ವಾಪಸ್ ಜಾಯಿನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆಗೋದು ಆರಿಜಿನಲ್ ಇಂದ ಪಾಸಿಟಿವ್ ಚಾರ್ಜ್ ಇಂದ ಡೈವರ್ಜ್ ಆಗುತ್ತೆ, ಎಂಡ್ ಆಗೋದು ಅಥವಾ ಕನ್ವರ್ಜ್ ಆಗೋದು ಬಂದ್ ಲಾಸ್ಟಿಗೆ ಸೇರ್ಕೊಳ್ಳೋದು ನೆಗೆಟಿವ್ ಚಾರ್ಜ್ ಹತ್ರ ಅಂತ ಹೇಳ್ತಿದ್ದಾರೆ. ಸೊ ಇದೇನು ಅಂತ ಅನ್ಕೋಬಹುದು ನೀವು, ಕ್ಯೂ ಇಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಪಾಸಿಟಿವ್ ಚಾರ್ಜ್ ಇಟ್ಟಾಗ ಚಾರ್ಜ್ ಇಸ್ ಗ್ರೇಟರ್ ದ್ಯಾನ್ 0 ಆಬ್ವಿಯಸ್ಲಿ. ಇಲ್ಲಿ ಕ್ಯೂ ಇಸ್ ಲೆಸ್ ದ್ಯಾನ್ 0 ಮೀನ್ಸ್ ಚಾರ್ಜ್ ಇಸ್ ಲೆಸ್ ದ್ಯಾನ್ 0 ಅಂತ. ಸೊ ಸೆಕೆಂಡ್ ಪಾಯಿಂಟ್ ಏನಿದೆ ಇಲ್ಲಿ, ಲೈನ್ಸ್ ಆಫ್ ಫೋರ್ಸ್ ನೆವರ್ ಇಂಟರ್ಸೆಕ್ಟ್ ಅಂದ್ರೆ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತುಂಬಾ ಇರುತ್ತೆ ಅಲ್ವಾ. ಸೊ ಯಾವ ಲೈನ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ದೇ ವಿಲ್, ಅದ್ರ ಪ್ರಾಪರ್ಟಿ ಅದು, ದೇ ವಿಲ್ ನೆವರ್ ಇಂಟರ್ಸೆಕ್ಟ್. ಯಾಕೆ? ಇಫ್ ಟೂ ಲೈನ್ಸ್ ಆಫ್ ಫೋರ್ಸ್ ಇಂಟರ್ಸೆಕ್ಟ್, ಹಾಗಿದ್ರೆ ಇಂಟರ್ಸೆಕ್ಟ್ ಯಾಕಾಗಿಲ್ಲ ಅಂತ ಅನ್ಕೊಂಡ್ರೆ ನಾವು, ಇನ್ ಕೇಸ್ ಇಂಟರ್ಸೆಕ್ಟ್ ಆದ್ರೆ ಅಂತ ಅನ್ಕೊಂಡ್ರೆ, ಇಟ್ ಮೀನ್ಸ್ ದಟ್ a unit positive charge placed at that point of intersection has to move in two directions. ಅಕಸ್ಮಾತ್ ಇಲ್ಲಿ ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದೀವಿ, ಇಂಟರ್ಸೆಕ್ಟ್ ಆಗಲ್ಲ ಯಾವುದೇ ಕಾರಣಕ್ಕೂ. ಇನ್ ಕೇಸ್ ಇಂಟರ್ಸೆಕ್ಟ್ ಆಗ್ಬೇಕು ಅಂತಂದ್ರೆ ಒಂದು ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್, ಒನ್ ಯೂನಿಟ್ ಪಾಸಿಟಿವ್ ಚಾರ್ಜ್ ನಾನು ಏನ್ ಕನ್ಸಿಡರ್ ಮಾಡಿದೀನಿ, ಅದು ಎರಡೆರಡು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು. ಅದು ಸಾಧ್ಯನೇ ಇಲ್ಲ ಎರಡೆರಡು ಡೈರೆಕ್ಷನ್ ಮೂವ್ ಆಗಕ್ಕೆ. ಸೊ ಅದಕ್ಕೆ ಲೈನ್ಸ್ ಆಫ್ ಫೋರ್ಸ್ ನೆವರ್ ಇಂಟರ್ಸೆಕ್ಟ್ ಅಂತ ಹೇಳ್ತೀವಿ. ದಿಸ್ ಇಸ್ ನಾಟ್ ಪಾಸಿಬಲ್, ರೀಸನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. This is not possible, thus lines of force never intersect. ಎರಡೆರಡು ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೆ ಮೂವ್ ಆಗಕ್ ಆಗಲ್ಲ, ಅದಕ್ಕೆ ಅದು ಪಾಸಿಬಲ್ ಇಲ್ಲ. ದಟ್ಸ್ ವೈ ದ ಲೈನ್ಸ್ ಆಫ್ ಫೋರ್ಸ್ ವಿಲ್ ನೆವರ್ ಇಂಟರ್ಸೆಕ್ಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ದೇ ಆರ್ ಕಂಟಿನ್ಯೂಸ್ ಕರ್ವ್ಸ್ ವಿತೌಟ್ ಎನಿ ಬ್ರೇಕ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ, ಮಧ್ಯ ಮಧ್ಯೆ ಕಟ್ಟಾಗಿ ಇರಲ್ಲ ಅಂತ ಹೇಳ್ತಿದ್ದಾರೆ. ದೇ ಆರ್ ಕಂಟಿನ್ಯೂಸ್ ಕರ್ವ್ಸ್ ವಿತೌಟ್ ಎನಿ ಬ್ರೇಕ್ಸ್, ಮಧ್ಯದಲ್ಲಿ ಎಲ್ಲೂ ಬ್ರೇಕ್ಸ್ ಇರಲ್ಲ. ದೇ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್ಸ್. ಲೂಪ್ಸ್ ಅಂದ್ರೆ ಓವಲ್ ಶೇಪ್ ಅಂತ ಅನ್ಕೋಬಹುದು, ಅದು ಕ್ಲೋಸ್ಡ್ ಲೂಪ್ಸ್ ನ ಫಾರ್ಮ್ ಮಾಡಲ್ಲ. ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಲೂಪ್ಸ್ ನ ಫಾರ್ಮ್ ಮಾಡಲ್ಲ. ನೆಕ್ಸ್ಟ್, ದ ಲೈನ್ಸ್ ಆಫ್ ಫೋರ್ಸ್ ಅಂಡ್ ಕ್ರೌಡೆಡ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸ್ಟ್ರಾಂಗರ್. ಲೈನ್ಸ್ ಆಫ್ ಫೋರ್ಸ್ ಎಲ್ಲಿ ಆರಿಜಿನೇಟ್ ಆಗುತ್ತೆ, ಅಲ್ಲಿ ಸೆಂಟೆನ್ಸ್ ತಪ್ಪಿಟ್ಟಿದ್ದಾರೆ. ದ ಲೈನ್ಸ್ ಆಫ್ ಫೋರ್ಸ್ ಆರ್ ಕ್ರೌಡೆಡ್ ಅಂತ ಹೇಳ್ಬೇಕಲ್ಲಿ. ದ ಲೈನ್ಸ್ ಆಫ್ ಫೋರ್ಸಸ್ ಎಲ್ಲಿ ಕ್ರೌಡ್ ಆಗುತ್ತೆ, ಎಲ್ಲಿ ಜಾಸ್ತಿ ಬರುತ್ತೆ ಅಂದಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇದ್ದಿದ್ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ, ಬೇರೆ ಏನ್ ವಿಶೇಷ ಇಲ್ಲ. ನೀವು ಅಲ್ಲಿ ಗ್ರಾಮರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಕ್ರೌಡ್ ಮೋರ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮೋರ್ ಸ್ಟ್ರಾಂಗರ್. ಪಾಯಿಂಟ್ ನಂಬರ್ 6, ದೇ ಆರ್ ಪ್ಯಾರಲಲ್ ಅಂಡ್ ಈಕ್ವಲಿ ಸ್ಪೇಸ್ಡ್ when the electric field is uniform. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಕನ್ಸಿಡರ್ ಮಾಡಿರೋ ಒಂದು ರೀಜನ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ ಮೆಜರ್ ಮಾಡಿದಾಗ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಆಗಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತಂದ್ರೆ ನಮಗೆ ಅಲ್ಲಿ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ನಾವು ಕೊಡ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇದ್ದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ ಮತ್ತೆ ಈಕ್ವಲ್ ಆಗಿ ಸ್ಪೇಸ್ ಆಗಿರುತ್ತೆ. ಅದ್ರ ಮಧ್ಯೆ ಡಿಸ್ಟೆನ್ಸ್ ಇರ್ಬೋದು, ಏನಾದ್ರೂ ಇರ್ಬೋದು, ಇಟ್ ವಿಲ್ ಬಿ ಈಕ್ವಲ್. So the next point here is they are normal to the surface of the charged conductor. Normal ಅಂದ್ರೆ ಏನ್ ವಿಶೇಷ ಇಲ್ಲ, ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವುದಕ್ಕೆ? they are normal to the surface of charged conductor. ಕಂಡಕ್ಟರ್ ಅಂದ್ರೆ ಏನು, ಇಟ್ ಈಸ್ ಒನ್ ವಿಚ್ ಅಲೌಸ್ ದಿ ಎಲೆಕ್ಟ್ರಿಸಿಟಿ ಅಲ್ವಾ. ಇನ್ಸುಲೇಟರ್ ಮುಖಾಂತರ ಹೀಟ್ ಪಾಸ್ ಆಗಲ್ಲ, ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಕಂಡಕ್ಟರ್ ಅಂದ್ರೆ ಇಟ್ ಈಸ್ ದ ಒನ್ ವಿಚ್ ಅಲೌಸ್ ದ ಎಲೆಕ್ಟ್ರಿಸಿಟಿ ಥ್ರೂ ಇಟ್. ಅದ್ರಿಂದ ಪಾಸ್ ಹಾಕೊಂಡು ಹೋಗುತ್ತೆ ಎಲೆಕ್ಟ್ರಿಸಿಟಿ ಅಂತ ಕೆಪಾಸಿಟಿ ಕಂಡಕ್ಟರ್ ಗೆ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದು ಕಂಡಕ್ಟರ್ ಗೆ ಯಾವ ತರ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಟು ದ ಸರ್ಫೇಸ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್. ನೆಕ್ಸ್ಟ್, ಇಫ್ ದ ಲೈನ್ ಆಫ್ ಫೋರ್ಸ್ ಇಸ್ ಕರ್ವ್, ಅಕಸ್ಮಾತ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕರ್ವ್ ಆಗಿದ್ರೆ ದೆನ್ ದ ಟ್ಯಾಂಜೆಂಟ್ ಡ್ರಾನ್ ಎಟ್ ಎನಿ ಪಾಯಿಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಇದು ನಿಮಗೆ ಗೊತ್ತಿರೋ ವಿಚಾರನೇ. ನಾವು
ಡಿ ಸಿ ಟಿ ಅಂತ ಸ್ಕೂಲಲ್ಲಿ ಕಲ್ತಿರ್ತೀವಿ, ಡೈರೆಕ್ಟ್ ಟ್ಯಾಂಜೆಂಟ್ ಅಂತ, ಟ್ರಾನ್ಸ್ಫರ್ಸ್ ಕಾಮನ್ ಟ್ಯಾಂಜೆಂಟ್, ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟ್, ಅದ್ ಮರ್ತ್ ಹೋಗಿದ್ಯಾ ನಿಮಗೆ ಗೊತ್ತಿಲ್ಲ. ಅಲ್ಲಿ ನಾವು ಸರ್ಕಲ್ ಡ್ರಾ ಮಾಡ್ಬಿಟ್ಟು ಕಂಡಿಡಿತೀವಲ್ವಾ, ನಮಗೆ ಡೈರೆಕ್ಷನ್ ಕಂಡಿಡಿಬೇಕಾದ್ರೆ ಒಂದು ಸರ್ಕಲ್ ಟೈಪ್ ಕರ್ವ್ ಟೈಪ್ ಇದ್ದಾಗ ನಮಗೆ ಡೈರೆಕ್ಷನ್ ಕಂಡಿಡಿಬೇಕಾದ್ರೆ ಒಂದೇ ಒಂದು ಐಡಿಯಾ ಇರೋದೇನಂದ್ರೆ ವಿ ಹ್ಯಾವ್ ಟು ಡ್ರಾ ದ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಡೈರೆಕ್ಷನ್ ಹೇಳುತ್ತೆ. ಅದಕ್ಕೆ ಇಫ್ ಲೈನ್ ಆಫ್ ಫೋರ್ಸಸ್ ಕರ್ವ್ ಆದಾಗ ನನಗೆ ಡೈರೆಕ್ಷನ್ ಕಂಡಿಡಿಬೇಕು ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಆ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಕಂಡಿಡಿಬೇಕು. ಯಾವಾಗ ಸರ್ಫೇಸ್ ಏನಾದ್ರು ಕರ್ವ್ ಆಗಿದ್ರೆ ಅವಾಗ ನಾನು ಏನ್ ಮಾಡ್ಬೇಕು ಅಂದ್ರೆ ಐ ಹ್ಯಾವ್ ಟು ಡ್ರಾ ದ ಟ್ಯಾಂಜೆಂಟ್ ಓವರ್ ದೇರ್ and then I have to calculate the direction in which the electric field is there at that point ಅಂತ ಹೇಳ್ತಾರೆ. They never enter a conductor ಅಂತ ಹೇಳ್ತಿದ್ದಾರೆ. ಪಾಯಿಂಟ್ ನಂಬರ್ 9 ಮತ್ತೆ ಪಾಯಿಂಟ್ ನಂಬರ್ 7 ಗೆ ನೀವು ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ. ಇಲ್ಲಿ ಮೇಲ್ಗಡೆ ನಾನು ಏನ್ ಹೇಳ್ತಾ ಇದ್ದೀನಿ, ದೇ ಆರ್ ನಾರ್ಮಲ್ ಟು ದ ಸರ್ಫೇಸ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್. ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಚಾರ್ಜ್ಡ್ ಕಂಡಕ್ಟರ್ಗೆ, ಬಟ್ ಅದು ಕಂಡಕ್ಟರ್ ಒಳಗ್ ಮೂವ್ ಆಗಲ್ಲ. ಸೊ ಅದಕ್ಕೆ ನೀವು 7th ಮತ್ತೆ 9th ಪಾಯಿಂಟ್ ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗಷ್ಟೇ ಹೇಳಿದ್ರಿ, ನಾನೇನ್ ಹೇಳ್ತಿಲ್ಲ ಪಾಸ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತಿಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಇನ್ ದ 7th ಪಾಯಿಂಟ್ ದಟ್ ದೇ ಆರ್ ನಾರ್ಮಲ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಾರ್ಮಲ್ ಟು ದ ಸರ್ಫೇಸ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್. ಚಾರ್ಜ್ಡ್ ಕಂಡಕ್ಟರ್ ಸರ್ಫೇಸ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, 90 ಡಿಗ್ರಿ ಪರ್ಪೆಂಡಿಕ್ಯುಲರ್. ಸೊ ಅದ 9th ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಥ್ರೂ ಆಗ್ತಿಲ್ಲ ಕಂಡಕ್ಟರ್ ಇಂದ ಅಂತ ಹೇಳುತ್ತೆ. ದೇ ಪಾಸ್ ಥ್ರೂ ನಾನ್ ಕಂಡಕ್ಟರ್ಸ್ ಆರ್ ಇನ್ಸುಲೇಟರ್ಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ್ದ್ರಿಂದ ಪಾಸ್ ಆಗುತ್ತೆ, ಕಂಡಕ್ಟರ್ ಅಲ್ದಲೇ ಇರೋದು ಅಂತಹ ಮೆಟೀರಿಯಲ್ ಅಲ್ಲಿ ಪಾಸ್ ಆಗುತ್ತೆ, ಅದನ್ನ ಇನ್ಸುಲೇಟರ್ ಅಂತ ಕರಿಬಹುದು. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆಲ್ಸೋ. ಲೈನ್ಸ್ ಆಫ್ ಫೋರ್ಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಎಟ್ ನೆಗೆಟಿವ್ ಚಾರ್ಜ್. ದೇ ನೆವರ್ ಇಂಟರ್ಸೆಕ್ಟ್. ರೀಸನ್ ನಾನು ಮತ್ತೆ ರಿಪೀಟ್ ಮಾಡಲ್ಲ. ದೇ ಆರ್ ದ ಕಂಟಿನ್ಯೂಸ್ ಕರ್ವ್ಸ್ ವಿತೌಟ್ ಎನಿ ಬ್ರೇಕ್ಸ್. ದೇ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೋಬ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಜಾಸ್ತಿ ಕ್ರೌಡ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇದ್ದ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರೌಡ್ ಆಗುತ್ತೆ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಟು ಒನ್ ಅನದರ್ ಇರುತ್ತೆ, ಮತ್ತೆ ಈಕ್ವಲ್ ಆಗಿ ಸ್ಪೇಸ್ ಆಗಿರುತ್ತೆ. ನೆಕ್ಸ್ಟ್ ಚಾರ್ಜ್ಡ್ ಕಂಡಕ್ಟರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಪ್ರಾಪರ್ಟಿಯಲ್ಲಿ ಯಾವ ತರ ನೇಚರ್ ಶೋ ಮಾಡುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಕಸ್ಮಾತ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕರ್ವ್ ಆದಾಗ ಅದ್ರ ಡೈರೆಕ್ಷನ್ ಯಾವ್ದಾದ್ರು ಒಂದು ಕರ್ವ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೆ ಕರ್ವ್ ನೇಚರ್ ಬಂದಿರೋದ್ರಿಂದ ಇಫ್ ಅಟ್ ಆಲ್ ಕರ್ವ್ ಆಗಿದ್ರೆ ಅಂತ, ಸೊ ಅವಾಗ ನಾನು ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಡ್ರಾ ದ ಟ್ಯಾಂಜೆಂಟ್ ಓವರ್ ದಟ್ ಅಂಡ್ ದೆನ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಸೊ ದೇ ನೆವರ್ ಎಂಟರ್ ಅ ಕಂಡಕ್ಟರ್. ದೇ ಈಸಿಲಿ ಪಾಸ್ ಥ್ರೂ ನಾನ್ ಕಂಡಕ್ಟರ್ಸ್ ಆರ್ ಇನ್ಸುಲೇಟರ್ಸ್. ಇನ್ಸುಲೇಟರ್ ಅಂದ್ರೆ it is one which does not allow electricity or which does not allow any kind of heat. Next concept, ಎಲೆಕ್ಟ್ರಿಕ್ ಫ್ಲಕ್ಸ್. ಇದು phi e ಅಂತ ಬರ್ದಿದೀವಿ ಚಿಕ್ಕದಾಗಿ e ನ ಕೆಳಗಡೆ. phi ಅಂದ್ರೆ ಇಲ್ಲಿ phi e ಅಂತ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ e ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಕ್, ಫ್ಲಕ್ಸ್ ಅಂದ್ರೆ phi ಅಂತ ಸಿಂಬಲ್ ಅಲ್ಲಿ ಹೇಳ್ತೀವಿ. ಅದು ನಮ್ದು ನೋಟೇಶನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಇಟ್ ಇಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ದ ಗಿವನ್ ಸರ್ಫೇಸ್. ಒಂದು ಕೊಟ್ಟಿರೋ ಸರ್ಫೇಸ್ ಅಲ್ಲಿ ನಾವು ಕನ್ಸಿಡರ್ ಮಾಡಿರೋ ಸರ್ಫೇಸ್ ಅಲ್ಲಿ ನಾರ್ಮಲಿ ದೇ ಆರ್ ಪಾಸಿಂಗ್ ನಾರ್ಮಲಿ ಥ್ರೂ ದ ಗಿವನ್ ಸರ್ಫೇಸ್. ಎಷ್ಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಪಾಸ್ ಆಗುತ್ತೆ ನಾನ್ ಕನ್ಸಿಡರ್ ಮಾಡಿರೋ ಸರ್ಫೇಸ್ ಅಲ್ಲಿ, ಅದನ್ನ ಏನಂತ ಹೇಳ್ತಾರೆ, ಟೋಟಲ್ ನಂಬರ್ ನ ತಗೊಳ್ತಾ ಇದೀವಿ. ಸೊ ಅದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತಾರೆ. ನೀವು ಇಲ್ಲಿ ಡಯಾಗ್ರಾಮ್ ನೋಡ್ಬೋದು. ಈ ಸರ್ಫೇಸ್ ನಾವು ಕನ್ಸಿಡರ್ ಮಾಡಿರೋದು ಓಲ್ ಶೇಪ್ ಸರ್ಫೇಸ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ ಅದ್ರ ಮುಖಾಂತರ ಹೀಗೆ ಪಾಸ್ ಆಗ್ತದೆ. ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದೇ ಆರ್ ಪಾಸಿಂಗ್ ನಾರ್ಮಲಿ ಥ್ರೂ ದ ಗಿವನ್ ಸರ್ಫೇಸ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಪಾಸ್ ಆಗುತ್ತೋ ಅದನ್ನ ನಾವೇನಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಮೇಲ್ಗಡೆ ಡಿಸ್ಕಸ್ ಮಾಡ್ತಿರ್ತೀವಿ ಅದ್ರ ಬಗ್ಗೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ. ಹಾಗಿದ್ರೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇನ್ ಟರ್ಮ್ಸ್ ಆಫ್, ಒಂದ್ ನಿಮಿಷ, ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ಮಕ್ಕಳೇ, ವೇಟ್ ಮಾಡಿ.
ಓಕೆ, ಇಲ್ಲಿ ನೋಡಿ ಮಕ್ಕಳೇ. ಸೊ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಇಟ್ ಇಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ದ ಗಿವನ್ ಸರ್ಫೇಸ್. ಒಂದು ಕನ್ಸಿಡರ್ ಮಾಡಿರೋ ಸರ್ಫೇಸ್ ಮುಖಾಂತರ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗುತ್ತೋ ಅದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದನ್ನ ಡಿನೋಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು ನಿಮಗೆ, ಫೈ ಇ ಅಂತ. ನೆಕ್ಸ್ಟ್ ಈ ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬರೆದ್ರೆ ನಾನು ಹೇಗೆ ಬರಿಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ. ಒಂದು ಯೂನಿಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ನ ನಾನು ಕನ್ಸಿಡರ್ ಮಾಡಿರೋ ಸರ್ಫೇಸ್ ಅಲ್ಲಿ ಓನ್ಲಿ 1 ಯೂನಿಟ್ ಏರಿಯಾ, ಯೂನಿಟ್ ಅಂದ್ರೆ 1 ಅಂತ, 1 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ಬೋದು, 1 ಮೀಟರ್ ಸ್ಕ್ವೇರ್ ಆಗಿರ್ಬೋದು. ಯೂನಿಟ್ ಮೀನ್ಸ್ 1, ಅದು 1 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ಬೋದು ಅಥವಾ 1 ಮೀಟರ್ ಸ್ಕ್ವೇರ್ ಆಗಿರ್ಬೋದು. ಸೊ ನನಗೆ ಸಿಕ್ಕಿರೋ ಎಲೆಕ್ಟ್ರಿಕ್ ಫ್ಲಕ್ಸ್ ನ ನಾನು ಕನ್ಸಿಡರ್ ಮಾಡಿರೋ ಸರ್ಫೇಸ್ ಇಂದು ಏರಿಯಾದಿಂದ ಡಿವೈಡ್ ಮಾಡಿದ್ರೆ, ನಾನು ಸಿಕ್ಕಿರೋ ಎಲೆಕ್ಟ್ರಿಕ್ ಫ್ಲಕ್ಸ್ ನ ನಾನು ಕನ್ಸಿಡರ್ ಯಾವ ಸರ್ಫೇಸ್ ಮುಖಾಂತರ ಪಾಸ್ ಆಗ್ತಿದ್ಯೋ ಆ ಸರ್ಫೇಸ್ ಇಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. So I have to divide electric flux by area, then I am going to get the electric field. ಯಾವ ತರ ಬರೀತೀವಿ, E is equals to electric flux divided by area, that implies E is equals to electric flux ನ ಯಾವ ರೀತಿ ಬರೀತೀವಿ, phi E ಅಂತ ಬರೀಬಹುದು divided by area, that implies phi E is equals to, ನನಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ ಎಕ್ಸ್ಪ್ರೆಷನ್ ಬೇಕು ಅಂದ್ರೆ ಈ ತರ ಬರ್ಕೋಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ಗೆ ಬೇಕು ಅಂದ್ರೆ ಈ ತರ ಬರೀರಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ ಬೇಕು ಅಂದ್ರೆ phi E is equals to E into area. E means here electric field. We have written in this equation, we have written electric field in terms of electric flux, and we have written electric flux in terms of electric field here in this equation. So next concept ಏನ್ ಬಂದಿದೆ ಇಲ್ಲಿ, ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್. ಸೊ ಇಲ್ಲಿ 2 ಟೈಪ್ ಏರಿಯಾ ಕನ್ಸಿಡರ್ ಮಾಡಿದೀವಿ. ಇದು ಪ್ಲೇನಾರ್ ಏರಿಯಾ ಎಲಿಮೆಂಟ್, ಇದು ಏರಿಯಾ ಎಲಿಮೆಂಟ್ ಆನ್ ಎ ಕರ್ವ್ಡ್ ಸರ್ಫೇಸ್. ಒಂದು ಸರ್ಫೇಸ್ ಪ್ಲೇನ್ ಇದ್ದಾಗ ಹೇಗೆ ನಾವು ಏರಿಯಾ ಎಲಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತೆ ಒಂದು ಸರ್ಫೇಸ್ ಕರ್ವ್ಡ್ ಆಗಿದ್ದಾಗ ಹೇಗೆ ಏರಿಯಾ ಎಲಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡ್ಬೋದು. ನೀವು ಇಲ್ಲಿ ಡಯಾಗ್ರಾಮ್ ನೋಡ್ಕೊಳ್ಳಿ. ಇಲ್ಲಿ ಎನ್ ಕ್ಯಾಪ್ ಅಂತ ಇದೆ. ಎನ್ ಕ್ಯಾಪ್ ಅಂದ್ರೆ ಏನು ಅಂತ ನೆಕ್ಸ್ಟ್ ನೋಡೋಣ. ಬಟ್ ಕ್ಯಾಪ್ ಆಲ್ವೇಸ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್, it gives the direction, that's all I can say. Unit means it has only single magnitude here. ನೋಡೋಣ ನೆಕ್ಸ್ಟ್ ಕೆಳಗಡೆ. ಇಲ್ಲಿ ಫಸ್ಟ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಪ್ಲೇನಾರ್ ಏರಿಯಾ ಎಲಿಮೆಂಟ್ ಬಗ್ಗೆ. ಸ್ಮಾಲ್ ಪ್ಲೇನಾರ್ ಏರಿಯಾ ಎಲಿಮೆಂಟ್ ಡೆಲ್ಟಾ ಎಸ್, ಕನ್ಸಿಡರ್ ಮಾಡ್ಕೊಂಡಿರೋ ಏರಿಯಾನ ಡೆಲ್ಟಾ ಎಸ್ ಅಂತ ತಗೋತಿದೀವಿ. ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ವೆಕ್ಟರ್ ಫಾರ್ಮ್ ಅಲ್ಲಿ. ನಾನು ಅದನ್ನ ತಗೊಂಡಿರೋ ಏರಿಯಾ ಎಲಿಮೆಂಟ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪ್ಲೇನಾರ್ ಏರಿಯಾ ಎಲಿಮೆಂಟ್, ಕರ್ವ್ಡ್ ಸರ್ಫೇಸ್ ಅಲ್ಲ, ಪ್ಲೇನ್. ಸೊ ಅದ್ರ ಬಗ್ಗೆ ಮಾತಾಡ್ತಿರೋದು ಇಲ್ಲಿ. ಸ್ಮಾಲ್ ಪ್ಲೇನಾರ್ ಏರಿಯಾ ಎಲಿಮೆಂಟ್ ಡೆಲ್ಟಾ ಎಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಅ ವೆಕ್ಟರ್ ಫಾರ್ಮ್ ಅಲ್ಲಿ. ವೆಕ್ಟರ್ ಡೆಲ್ಟಾ ಎಸ್ ಈಕ್ವಲ್ ಟು ಡೆಲ್ಟಾ ಎಸ್ ಇಂಟು ಎನ್ ಕ್ಯಾಪ್ ಅಂತ ಬರಿತೀವಿ. ಸೊ ಇಲ್ಲಿ ಕನ್ಸಿಡರ್ ಮಾಡಿರೋ ಸರ್ಫೇಸ್ ಏನಾಗುತ್ತೆ, ಡೆಲ್ಟಾ ಎಸ್ ಅಂತ ತಗೊಂಡಿದೀವಿ, ಅದು ಏರಿಯಾ. ಹಾಗಿದ್ರೆ ನಾನು ಪ್ಲೇನಾರ್ ಏರಿಯಾ ಎಲಿಮೆಂಟ್ ನ ಯಾವ ರೀತಿ ಬರ್ಕೋಬಹುದು ವೆಕ್ಟರ್ ಫಾರ್ಮ್ ಅಲ್ಲಿ, ವೆಕ್ಟರ್ ಡೆಲ್ಟಾ ಎಸ್ ಈಕ್ವಲ್ ಟು ಡೆಲ್ಟಾ ಎಸ್ ಇಂಟು ಎನ್ ಕ್ಯಾಪ್ ಅಂತ ಬರೀಬಹುದು. ಸರಿನಾ? ಹಿಯರ್ ದ ಏರಿಯಾ ವೆಕ್ಟರ್ ಇಸ್ ರೆಪ್ರೆಸೆಂಟೆಡ್ ಬೈ ಎನ್ ಆರೋ. ಏರಿಯಾ ವೆಕ್ಟರ್ ರೆಪ್ರೆಸೆಂಟೆಡ್ ಬೈ ಎನ್ ಆರೋ. ಆರೋ ಅಂದ್ರೆ ಯಾವ್ದು ಅಂದ್ರೆ ಇದನ್ನ ತೋರಿಸ್ತಾ ಇದ್ದಾರೆ ನೋಡಿ, ಅರ್ಥ ಆಯ್ತಾ? ಸೊ ಇಲ್ಲಿ ಆರೋ ಅಂತ, ಇಟ್ ಇಸ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ ಎಲಿಮೆಂಟ್. ನಾನು ಡ್ರಾ ಮಾಡಿರೋ ಆರೋ ಯಾವ್ದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ, ನನ್ನ ಏರಿಯಾ ಎಲಿಮೆಂಟ್ ಗೆ. ಇದು ನಂದು ಏರಿಯಾ ಎಲಿಮೆಂಟ್ ಅಲ್ವಾ, ನೋಡಿ ಇಲ್ಲಿ ಶೇಡ್ ಮಾಡ್ತಿದ್ದೀನಿ. ನಾನು ತಗೊಂಡಿರೋ ಏರಿಯಾ ಎಲಿಮೆಂಟ್ ಗೆ ನಾನು ಡ್ರಾ ಮಾಡಿರೋ ಆರೋ ಲೈನ್ ಏನಿದೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ನಮಗೆ ಡಯಾಗ್ರಾಮ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ ಅಲ್ವಾ. ದಿಸ್ ಆರೋ ಈಸ್ ಅಲಾಂಗ್ ದ ನಾರ್ಮಲ್ ಡ್ರಾನ್ ಔಟ್ವರ್ಡ್. ಇದು ನಾರ್ಮಲ್ ಆಗಿದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ, ಅದು ಔಟ್ವರ್ಡ್ ಡೈರೆಕ್ಷನ್ ಕೊಡ್ತಾ ಇದೆ ನೋಡಿ ಇಲ್ಲಿ ಅಂತ. ಇದು ಹೋಗ್ತಿರೋದು ಔಟ್ವರ್ಡ್. ಇಟ್ ಇಸ್ ನಾರ್ಮಲ್ ಟು ದ ಔಟ್ವರ್ಡ್ ಡೈರೆಕ್ಷನ್. ಏರಿಯಾ ಬಿಟ್ಟು, ಸರ್ಫೇಸ್ ನಾನು ಕನ್ಸಿಡರ್ ಮಾಡ್ಕೊಂಡಿರೋ ಸರ್ಫೇಸ್ ಬಿಟ್ಟು, ಅದು ಆಕ್ಚುಲಿ ಪರ್ಪೆಂಡಿಕ್ಯುಲರ್ ಟು ನಾನು ಕನ್ಸಿಡರ್ ಮಾಡಿರೋ ಸರ್ಫೇಸ್ ಇದೆ. ಅದ್ರ ಡೈರೆಕ್ಷನ್ ಮತ್ತೆ ಯಾವ್ದ್ರ ಕಡೆ ಮೇಲ್ಗಡೆ ತೋರಿಸ್ತಾ ಇರೋದು ಔಟ್ವರ್ಡ್ ಡೈರೆಕ್ಷನ್ ಗೆ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆತರ ಇದ್ದಾಗ ನಾವು ಏರಿಯಾ ಎಲಿಮೆಂಟ್ ನ ಹೇಗ್ ಬರಿಬೇಕು ಅಂತ ಅಷ್ಟೇ ಮ್ಯಾಟ್ರ್ ಇರೋದಲ್ಲಿ. ಎನ್ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್, ಅವಾಗ್ಲೇ ಹೇಳ್ದೆ ನಿಮಗೆ. ಎನ್ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ನಾರ್ಮಲ್ ಡ್ರಾನ್ ಟು ದ ಏರಿಯಾ. ಇನ್ ಕೇಸ್ ಆಫ್, ನಾನು ಇದು ನಮ್ಮ ಕರ್ಸರ್ ನ ಮೂವ್ ಮಾಡ್ತಾ ಇದೀನಿ ನೋಡಿ, ಹೈಲೈಟರ್ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ. ಇನ್ ಕೇಸ್ ಆಫ್, ಈಗ ನಾವು ಮೇಲ್ಗಡೆ ಡಿಸ್ಕಸ್ ಮಾಡಿದ್ದು ಪ್ಲೇನಾರ್ ಏರಿಯಾ ಎಲಿಮೆಂಟ್ ಇದ್ದಾಗ ಯಾವ ರೀತಿ ಮಾಡ್ತೀವಿ ಅಂತ. ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿರೋದು ನಮ್ಮ ಕ್ಯಾಲ್ಕುಲೇಷನ್ ಗೋಸ್ಕರನೇ. ಪ್ಲೇನಾರ್ ಏರಿಯಾ ಎಲಿಮೆಂಟ್ ಇದ್ದಾಗ ಇದೇ ತರ ನಾವು ಏರಿಯಾ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಸಿ ದ ಕರ್ಸರ್ ಓವರ್ ಹಿಯರ್.
In case of curved surface, the surface is imagined to be the surface is imagined to be divided in large number of area elements. ಅದೇ ಒಂದು ಕರ್ವ್ಡ್ ಸರ್ಫೇಸ್ ಆಗ್ಬಿಟ್ರೆ, ನಾನು ತಗೊಂಡಿರೋ ಸರ್ಫೇಸ್ ಕರ್ವ್ಡ್ ಸರ್ಫೇಸ್ ತಗೊಂಡಿರೋ ಸರ್ಫೇಸ್ ನೇಚರಲಿ ಕರ್ವ್ಡ್ ಆಗಿದ್ರೆ ಅದನ್ನ ನಾನು ಏನ್ ಮಾಡ್ತೀನಿ, ತುಂಬಾ ನಂಬರ್ ಆಫ್ ಎಲಿಮೆಂಟ್ಸ್ ಆಗಿ ನಾನು ಡಿವೈಡ್ ಮಾಡ್ಕೋತೀನಿ. ನೋಡಿ, ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ಅದಕ್ಕೆ ನಾನು ಒಂದು ಲೈನ್ ನ ಡ್ರಾ ಮಾಡ್ಕೊಂಡಿದೀನಿ. ಸೊ ಅದ್ರಲ್ಲಿ ಹೇಗ್ ಬರೆಯೋದು ಅಂತ, ಅಕಸ್ಮಾತ್ ಕರ್ವ್ಡ್ ಸರ್ಫೇಸ್ ಆದ್ರೆ ನಾನು ಆ ಕರ್ವ್ಡ್ ಸರ್ಫೇಸ್ ನ ತುಂಬಾ ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, each area element is treated as a planar area element. ಇಲ್ಲಿ ಕರ್ವ್ಡ್ ಸರ್ಫೇಸ್ ಅಲ್ಲಿ ಏನಾಗುತ್ತೆ, ಪ್ಲೇನಾರ್ ಸರ್ಫೇಸ್ ಅಲ್ಲಿ ಸಿಂಗಲ್ ಇತ್ತು, ನಾವು ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ವಾ. ಅದೇ ಇನ್ ಕೇಸ್ ನಮಗೆ ಕರ್ವ್ಡ್ ನೇಚರ್ ಇರೋ ಎಲಿಮೆಂಟ್ ತಗೊಂಡಾಗ ಅದನ್ನ ನಾನು ಏನ್ ಮಾಡ್ತೀನಿ, ನಂಬರ್ ಆಫ್ ಸ್ಮಾಲ್ ಏರಿಯಾ ಎಲಿಮೆಂಟ್ಸ್ ಆಗಿ ಇಮ್ಯಾಜಿನ್ ಟು ಬಿ ಡಿವೈಡೆಡ್ ಇನ್ ಲಾರ್ಜ್ ನಂಬರ್ ಆಫ್ ಏರಿಯಾ ಎಲಿಮೆಂಟ್ಸ್, ತುಂಬಾ ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡ್ಕೊಂತೀನಿ. ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ನ ಯಾವ ತರ ಟ್ರೀಟ್ ಮಾಡ್ತೀನಿ ಅಂದ್ರೆ ಪ್ಲೇನಾರ್ ಏರಿಯಾ ಎಲಿಮೆಂಟ್ ತರ ಟ್ರೀಟ್ ಮಾಡ್ತೀನಿ ಕರ್ವ್ಡ್ ಸರ್ಫೇಸ್ ಅಲ್ಲಿ ಅಷ್ಟೇ. ಅದ್ರ ಬಗ್ಗೆ ಸೊ ನಾನು ಯಾವ ತರ ಬರಿಬಹುದು, ಪ್ಲೇನಾರ್ ಸರ್ಫೇಸ್ ಇದ್ದಾಗ I have drawn a perpendicular, the area vector is represented by arrow there drawn perpendicular to the area element, and that arrow along the normal drawn outward direction ಇದೆ. ಡೆಲ್ಟಾ ಎಸ್ ಇಂಟು ಡೆಲ್ಟಾ ಎಸ್ ಎನ್ ಕ್ಯಾಪ್ ಅಂತ ಬರಿಬಹುದು. ಅದೇ ಕರ್ವ್ಡ್ ಸರ್ಫೇಸ್ ಆಗಿದ್ರೆ ಕರ್ವ್ಡ್ ಸರ್ಫೇಸ್ ನ ತುಂಬಾ ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡ್ಕೋತೀನಿ. ಅದು ಕೂಡ ಡಿವೈಡ್ ಮಾಡಿರೋ ಪ್ರತಿಯೊಂದು ಎಲಿಮೆಂಟ್ ನಾನು ಏನು ಅಂತ ಕನ್ಸಿಡರ್ ಮಾಡ್ತೀನಿ, ಪ್ಲೇನಾರ್ ಏರಿಯಾ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ಅಬೌಟ್ ಪ್ಲೇನಾರ್ ಏರಿಯಾ ಎಲಿಮೆಂಟ್ ಅಂಡ್ about the curved surface area element. So next, expression for total electric flux through an area element. Area element calculate ಮಾಡ್ಕೊಂಡಾಗಿದೆ. ಒಂದು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ ನನಗೊಂದು ಎಕ್ಸ್ಪ್ರೆಷನ್ ಕಂಡುಹಿಡಿಬೇಕು. ಸೊ ನಾನು ಒಂದು ಏರಿಯಾ ಎಲಿಮೆಂಟ್ ಕನ್ಸಿಡರ್ ಮಾಡಿದ್ದೀನಿ. ನೋಡಿ, ಈ ತರ ಇದು ಏರಿಯಾ ಎಲಿಮೆಂಟ್ ಕನ್ಸಿಡರ್ ಮಾಡಿರೋದು. ಇಲ್ಲಿ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಡೆಲ್ಟಾ ಎಸ್ ಅಂದ್ರೆ ಇಲ್ಲಿ ನಾನು ಪೆನ್ನಲ್ಲಿ ಬರ್ದಿದ್ದೀನಿ ಡೈರೆಕ್ಷನ್ ಆಫ್ ಸರ್ಫೇಸ್ ಆಫ್ ಎಲಿಮೆಂಟ್ ಅಂತ. ಯಾವ ಡೈರೆಕ್ಷನ್ ಅಲ್ಲಿ ಡೈರೆಕ್ಷನ್ ಆಫ್ ಸರ್ಫೇಸ್ ಇನ್ ಡೈರೆಕ್ಷನ್ ಅನ್ನ ನಾನು ಅದನ್ನ ಹೇಳ್ತಾ ಇದೆ, ಯಾವುದು ಡೆಲ್ಟಾ ಎಸ್. ನೆಕ್ಸ್ಟ್ ಕೆಳಗೆ ಹೋಗೋಣ. ವಿ ಹ್ಯಾವ್ ಡಿವೈಡೆಡ್ ಅನ್ ಇಮ್ಯಾಜಿನರಿ ಲೈನ್ ಫಾರ್ ಅವರ್ ಕ್ಯಾಲ್ಕುಲೇಷನ್ ಹಿಯರ್. ಸೊ ಲೆಟ್ ಥೀಟಾ ಬಿ ದ ಆಂಗಲ್ ಬಿಟ್ವೀನ್ ಇ ಅಂಡ್ ಎಸ್, ಇ ಅಂಡ್ ಡೆಲ್ಟಾ ಎಸ್. ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂಡ್ ಡೆಲ್ಟಾ ಎಸ್ ಮೀನ್ಸ್ ಡೈರೆಕ್ಷನ್ ಆಫ್ ದಿ ಸರ್ಫೇಸ್ ಆಫ್ ದಿ ಎಲಿಮೆಂಟ್. ಇಲ್ಲಿ ಇ ಕಾಸ್ ಥೀಟಾ ಇಸ್ ದ ಕಾಂಪೊನೆಂಟ್ ಆಫ್ ಇ. ಯಾವ್ದ್ರ ಕಾಂಪೊನೆಂಟ್ ಇ ಕಾಸ್ ಥೀಟಾ? ಕ್ಯಾಪಿಟಲ್ ಇ ದು ಕಾಂಪೊನೆಂಟ್ ಅಲಾಂಗ್ ದಿ ನಾರ್ಮಲ್ ಡ್ರಾನ್. ಸೊ ಇಲ್ಲಿ ನಾವು ಯಾಕೆ ಹಾರಿಜಾಂಟಲ್ ಗೊತ್ತು ನಿಮಗೆ, ಹಾರಿಜಾಂಟಲ್ ಕಾಂಪೊನೆಂಟ್ ನ ಕಾಸ್ ಥೀಟಾ ಅಂತ ತಗೋತೀವಿ, ವರ್ಟಿಕಲ್ ನ ಸೈನ್ ಥೀಟಾ ಅಂತ ತಗೋತೀವಿ. ದೀಸ್ ಅಂಡ್ ಆಲ್ ಎಕ್ಸ್ಟ್ರಾ ಅಡಿಷನಲ್ ವಿ ಆರ್ ಡೂಯಿಂಗ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್, ದಟ್ಸ್ ಆಲ್. ಸೊ ಹಾಗಿದ್ರೆ ನಾವಿಲ್ಲಿ ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಫ್ಲಕ್ಸ್ ಥ್ರೂ ದ ಏರಿಯಾ ಎಲಿಮೆಂಟ್ ಯಾವ ತರ ಬರೀಬಹುದು, ಡೆಲ್ಟಾ ಫೈ ಈಕ್ವಲ್ ಟು ಇ ಕಾಸ್ ಥೀಟಾ ಇಂಟು ಡೆಲ್ಟಾ ಎಸ್. ಏನಂತ ಬರಿಬಹುದು, ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಇ ಕಾಸ್ ಥೀಟಾ ಇಂಟು ಡೆಲ್ಟಾ ಎಸ್ ಅಂತ ಬರಿಬಹುದು. ನನಗ್ ಬೇಕಾಗಿರೋದು ಟೋಟಲ್ ಫ್ಲಕ್ಸ್ ಅಲ್ವಾ, ನಾನಿದು ಒಂದು ಸಣ್ಣ ಏರಿಯಾದು ಕ್ಯಾಲ್ಕುಲೇಟ್ ಮಾಡ್ದಂಗ ಆಯ್ತು. ಇಲ್ಲಿ ಡೆಲ್ಟಾ ಫೈ ಈಕ್ವಲ್ ಟು ಇ ಕಾಸ್ ಥೀಟಾ ಡೆಲ್ಟಾ ಎಸ್ ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಗಿವನ್ ಸರ್ಫೇಸ್ ಇಸ್ ಗಿವನ್ ಬೈ ಏನಂತ ಬರಿಬಹುದು, ಫೈ ಇಸ್ ಈಕ್ವಲ್ಸ್ ಟು ಸಮೇಶನ್ ಡೆಲ್ಟಾ ಫೈ ಅಂತ ಬರಿಬಹುದು. ಸಮೇಶನ್ ಅಂದ್ರೆ ಸಮ್, ಟೋಟಲ್. ಸೊ ಇಲ್ಲಿ ಮೇಲ್ಗಡೆ ಡೆಲ್ಟಾ ಫೈ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಅಲ್ವಾ. ಡೆಲ್ಟಾ ಫೈ ಅಂದ್ರೆ ಏನಂತ ಬರಿಬಹುದು, ಇ ಕಾಸ್ ಥೀಟಾ ಇಂಟು ಡೆಲ್ಟಾ ಎಸ್. ನನಗೆ ಬೇಕಾಗಿರೋದು ಟೋಟಲ್, ಅದಕ್ಕೆ ನಾನು ಸಮೇಶನ್ ಅಂತ ಬರ್ದಿದ್ದೀನಿ. ಡೆಲ್ಟಾ ಫೈ ನಮಗೆ ಆಲ್ರೆಡಿ ಮೇಲ್ಗಡೆ ವ್ಯಾಲ್ಯೂ ಸಿಕ್ಕಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ಆಸ್ ಫೈ ಇಸ್ ಈಕ್ವಲ್ಸ್ ಟು ಸಮೇಶನ್ ಇ ಇಂಟು ಡೆಲ್ಟಾ ಎಸ್ ಕಾಸ್ ಥೀಟಾ. Here cos theta is the E cos theta is the horizontal component, delta S is the direction of the surface of the element. So this is the expression for total electric flux. ಇದನ್ನ ಬಾರಿ ದೊಡ್ಡ ಎಕ್ಸ್ಪ್ರೆಷನ್ ಅಲ್ಲ, ಕೇಳಿದ್ರೆ ನಿಮಗೆ 3 ಮಾರ್ಕ್ಸ್ ಗೆ ಅಥವಾ ಹಾರ್ಡ್ಲಿ 2 ಮಾರ್ಕ್ಸ್ ಗೆ ಕೇಳ್ಬೋದು ಮಕ್ಕಳೇ. ಇದನ್ನ ತುಂಬಾ ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ. ತುಂಬಾ ಬೇಸಿಕ್ ಸ್ಟ್ರಾಂಗ್ ಆಗಿದೆ ನಿಮ್ದು ಅಂತ ಅನ್ಕೊಂಡಿದೀನಿ. ಸೊ ಲೆಟ್ ಮಿ ಗೋ ನೆಕ್ಸ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಗಾಸ್ ಥಿಯರಮ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್.
ಇಟ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಯೋರ್ ಚಾಪ್ಟರ್. ಇದೊಂದು ಮಾಡ್ಬಿಟ್ಟು ಇನ್ನೊಂದು 2 ಡಿರೈವೇಶನ್ ಮಾಡಿದ್ರೆ ನಿಮ್ದು ಫಸ್ಟ್ ಚಾಪ್ಟರ್ ಮುಗಿಯುತ್ತೆ. ಅನ್ಸ್ತಿರ್ಬೋದು ನಿಮಗೆ ಎಷ್ಟು ದೊಡ್ಡದಿದೆ ಇದು ಚಾಪ್ಟರ್ ಮುಗಿತಿಲ್ಲ ಅಂತ, ಬಿಕಾಸ್ ನಮಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡಕ್ಕಾಗದ ಅಷ್ಟೇನೆ, ಅದು ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಟ್ ನಿಮಗೆ ಎಷ್ಟು ಅರ್ಥ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊಳ್ಳಿ ಮಕ್ಕಳೇ. ಗಾಸ್ ಥಿಯರಮ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಇಮ್ಯಾಜಿನರಿ ಸರ್ಫೇಸ್. ನಾನೊಂದು ಇಮ್ಯಾಜಿನರಿ ಸರ್ಫೇಸ್, ಕ್ಲೋಸ್ಡ್ ಇಮ್ಯಾಜಿನರಿ ಸರ್ಫೇಸ್ ನಾನು ಅಕಸ್ಮಾತ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದ್ರಲ್ಲಿರೋ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ in free space is equal to 1 over epsilon naught times the net charge enclosed by the surface. ಅಂದ್ರೆ ಗಾಸ್ ಥಿಯರಮ್ ಅಲ್ಲಿ ಹೆಚ್ಚಾಗಿ ಏನು ಹೇಳಲ್ಲ, ದ ಟೋಟಲ್ ನೆಟ್ ಚಾರ್ಜ್ ಇಸ್ 0 ಅಂತ ಹೇಳ್ತಾರೆ. ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡೋಕೆ ನಿಮಗೆ ಈ ತರ ಕಾಂಪ್ಲಿಕೇಟ್ ಆಗಿ ಹಾಕಿರ್ತಾರೆ ನಿಮಗೆ ಏನು ಅದರದ ಸ್ಟೇಟ್ಮೆಂಟ್ ನ. ದ ಟೋಟಲ್ ನೆಟ್ ಚಾರ್ಜ್ ವಿಲ್ ಬಿ 0 ಆಗಿರುತ್ತೆ ಇಲ್ಲಿ ಆಕ್ಚುಲಿ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಇಮ್ಯಾಜಿನರಿ ಸರ್ಫೇಸ್ in free space equal to 1 over epsilon times the net charge. net charge ಅಂದ್ರೆ total charge enclosed by the closed surface ಆಗಿರುತ್ತೆ. the total net charge 0 ಆಗಿರುತ್ತೆ ಮಕ್ಕಳೇ, ಅಷ್ಟು ಅರ್ಥ ಮಾಡ್ಕೊಳ್ಳಿ. where epsilon naught is the permittivity of the free space. permeability ಗೊತ್ತು ನಿಮಗೆ. epsilon naught ಅಂತಂದ್ರೆ permittivity of the free space. ಸೊ ಹಾಗಿದ್ರೆ let plus q1 minus q2 plus q3 minus q4 ಇಲ್ಲಿ ನಿಮಗೆ ಅಪ್ಲೈ ಮಾಡ್ಬೇಕಾದ್ರೆ ಗೊತ್ತಿರ್ಲಿ. ಯಾಕೆ ಅಂತಂದ್ರೆ ಅಪೋಸಿಟ್ ಚಾರ್ಜಸ್ ಇದ್ದಾಗ ಅದು ಕ್ಯಾನ್ಸಲ್ ಔಟ್ ಆಗೋದು ನಿಜಾನೇ. ಸೊ ನೋಡಿ ಇಲ್ಲಿ ತಗೊಂಡಿರೋದು ಪ್ಲಸ್ q1 ಮೈನಸ್ q2 ಪ್ಲಸ್ q3 ಮೈನಸ್ q4 ಬಿ ದ ಚಾರ್ಜಸ್ ಎನ್ಕ್ಲೋಸ್ ಬೈ ದಿ ಕ್ಲೋಸ್ಡ್ ಸರ್ಫೇಸ್. ಇದು ಕ್ಲೋಸ್ಡ್ ಸರ್ಫೇಸ್ ನಾನು ತಗೊಂಡಿರೋದು, ಅದರಲ್ಲಿ ಚಾರ್ಜಸ್ ಇದೆ. ಸೊ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಗಿವನ್ ಬೈ ಫೈ ಇಸ್ ಈಕ್ವಲ್ಸ್ ಟು 1. ಅವ್ರು ಹೇಳ್ಕೊಂಡಿರೋ ಸ್ಟೇಟ್ಮೆಂಟ್ ಪ್ರಕಾರ ಬರೆಯೋಣ. ಟೋಟಲ್ ಫ್ಲಕ್ಸ್ ಏನಾಗುತ್ತೆ 1 over epsilon ಟೈಮ್ಸ್ ನಾನು ತಗೊಂಡಿರೋ ಸರ್ಫೇಸ್ ಅಲ್ಲಿ ಪ್ರೆಸೆಂಟ್ ಇರೋ ನಂಬರ್ ಆಫ್ ಚಾರ್ಜಸ್ ಅಷ್ಟೇ. ಏನಾಗಿರುತ್ತೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ 1 over epsilon ಟೈಮ್ಸ್ ನಾನ್ ಕನ್ಸಿಡರ್ ಮಾಡಿರೋ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜಸ್ ಇರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ ಇರೋದನ್ನ ಸಮೇಶನ್ ಅಂತ ಬರಿತಾ ಇದೀನಿ. ಸಮೇಶನ್ ಕ್ಯೂ ಅಂತ ಬರಿಬಹುದು, ಈ ತರನು ಬರಿಬಹುದು, ಆರ್ ಈ ತರ ಬರಿಬಹುದು ಅಂತ ತೋರಿಸ್ತಾ ಇದೀವಿ. ದ ಇಮ್ಯಾಜಿನರಿ ಸರ್ಫೇಸ್ ಎನ್ಕ್ಲೋಸಿಂಗ್ ದ ಚಾರ್ಜಸ್ ಇಸ್ ಕಾಲ್ಡ್ ದ ಗಾಸಿಯನ್ ಸರ್ಫೇಸ್. ಇಮ್ಯಾಜಿನರಿ ಸರ್ಫೇಸ್ ಅಂದ್ರೆ ಡಾಟೆಡ್ ಲೈನ್ ಅಲ್ಲಿ ಬಿಡಿಸಿದೀನಲ್ಲ, ಡಾಟೆಡ್ ಲೈನ್ ಅಲ್ಲಿ ಬಿಡಿಸಿದೀವಲ್ಲ ನೋಡಿ ಇಲ್ಲಿ, ಡಾಟೆಡ್ ಲೈನ್ ಅಲ್ಲಿ ಬಿಡಿಸಿರೋದನ್ನ ನಾವೇನಂತ ಕರಿತೀನಿ ಗಾಸಿಯನ್ ಸರ್ಫೇಸ್ ಅಂತ. ಅದು ಗಾಸ್ ಥಿಯರಮ್ ಆಗಿರೋದ್ರಿಂದ ಸೈಂಟಿಸ್ಟ್ ಅವ್ರು ಡಿರೈವ್ ಮಾಡಿರೋದ್ರಿಂದ ಆ ಸರ್ಫೇಸ್ ನು ಕೂಡ ಗಾಸಿಯನ್ ಸರ್ಫೇಸ್ ಅಂತ ಕೊಡ್ತಾ ಇದ್ದಾರೆ. ಅದಕ್ಕೆ ಏನ್ ಬೇರೆ ಹಿಸ್ಟ್ರಿ ಇರಲ್ಲ. ಸೊ ದಿಸ್ ಸರ್ಫೇಸ್ ಕ್ಯಾನ್ ಬಿ ಆಫ್ ಎನಿ ಸೈಜ್ ಆರ್ ಶೇಪ್. ಯಾವ್ದು ನಾನು ಕನ್ಸಿಡರ್ ಮಾಡ್ಕೊಂತಿರೋ ಸರ್ಫೇಸ್ ಯಾವ್ದಾದ್ರು ಸೈಜ್ ಅಲ್ಲಿ ಇರ್ಬೋದು, ಯಾವ್ದಾದ್ರು ಶೇಪ್ ಅಲ್ಲಿ ಇರ್ಬೋದು. ಸೊ ನೆಕ್ಸ್ಟ್ ಡಿರೈವೇಶನ್ ತುಂಬಾ ಲಾಂಗರ್ ಆಗಿದೆ, ಬಿಗ್ಗರ್ ಡಿರೈವೇಶನ್. I want to explain this very deeply and properly. So I will stop at this point, dear students. Please go through the video again and again. So what and all we have discussed in the today's class. Let me go through properties of electric field lines. ಇಲ್ಲಿ ಗ್ರಾಮರ್ ತಪ್ಪಾಗಿರ್ಬೋದು, ಬಟ್ ನಿಮಗೆ ಸ್ವಲ್ಪ ಇಂಗ್ಲಿಷ್ ನಾಲೆಡ್ಜ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಇಲ್ಲ ಪಾಠ ಮಾಡ್ಬೇಕಾದ್ರೆ ನಾನು ಏನ್ ಹೇಳಿರ್ತೀನಿ ಅದನ್ನ ಸರಿ ಮಾಡ್ಕೊಳ್ಳಿ. ಪುಸ್ತಕದಲ್ಲಿ ಇರೋದೇ ಕರೆಕ್ಟ್ ಅಂತ ಅನ್ಕೊಳ್ಳೋದೇನಿಲ್ಲ. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು ಅಂತ ಹೇಳಿದೆ. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗ್ ಬರಿಬೇಕು ಅಂತ ಹೇಳಿದೀನಿ. ಏರಿಯಾ ವೆಕ್ಟರ್ ನ ಕಂಡುಹಿಡಿಯೋದು, ಪ್ಲೇನಾರ್ ಏರಿಯಾನ ಹೇಗ್ ಕಂಡುಹಿಡಿಯೋದು, ಕರ್ವ್ ಸರ್ಫೇಸ್ ಏರಿಯಾನ ಹೇಗ್ ಕಂಡುಹಿಡಿಯೋದು ಅಂತ ಹೇಳಿದೀನಿ. ನೆಕ್ಸ್ಟ್ ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ ಎಕ್ಸ್ಪ್ರೆಷನ್ ನ ಕಂಡುಹಿಡ್ಕೊಂಡಿದೀವಿ, ಈಸಿ. ಗಾಸಿಯನ್ ಥಿಯರಮ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ನ ಡಿರೈವ್ ಮಾಡಿದೀವಿ. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದಾದ್ಮೇಲೆ ಇನ್ನೊಂದು ಡಿರೈವೇಶನ್ ಇರುತ್ತೆ, ಅಲ್ಲಿಗೆ ನಿಮ್ದು ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಯಾಟಿಕ್ ಸೆಕ್ಷನ್ ಬರುತ್ತೆ. ಪ್ರಾಬ್ಲಮ್ ಸೆಕ್ಷನ್ ಎಲ್ಲರಿಗೂ ಫಿಸಿಕ್ಸ್ ಅಲ್ಲಿ ಕಷ್ಟ ಅಂತ ಗೊತ್ತು ನಿಮಗೆ, ಬಟ್ ಎಷ್ಟು ಎಕ್ಸ್ಪ್ಲೇನ್ ಮಾಡಕ್ ಆಗುತ್ತೋ ಆನ್ಲೈನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಕ್ಲಾಸ್, ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.